Watch India's largest kids library only on Jio Hotstar. Download the app now. ಮೋಟು ಬತ್ಲು ನಾನು ಸ್ವಲ್ಪ ದಿನಕ್ಕೋಸ್ಕರ ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಈ ನನ್ನ ಬ್ಯಾಗ್ ನ ಸ್ವಲ್ಪ ಇಟ್ಕೊಂತೀರಾ ಜವಾಬ್ದಾರಿಯಿಂದ? ನೀವು ತುಂಬಾ ಒಳ್ಳೆ ಮನುಷ್ಯರಿದ್ದೀರಾ, ನಾನ್ ಬರೀ ನಿಮ್ಮನ್ ಮಾತ್ರ ನಂಬ್ತೀನಿ. ಓಕೆ ಜಾನ್, ನೀನ್ ಖಂಡಿತ ಯೋಚನೆ ಮಾಡ್ಲೇಬೇಡ. ಓಕೆ ಏನೋ ಮಾಡಿದೆ ನೀನು? ಅವನು ಕಳ್ತನ ಮಾಡಿದ ಬ್ಯಾಗ್ ನ ನಿನ್ ಕೈಲಿ ಕೊಟ್ಬಿಟ್ಟಿದ್ರೆ ಏನೋ ಮಾಡ್ತೀಯ ನೀನು? ಹೇ ಮೋಟು, ಫುರ್ಫುರಿ ನಗರ ಬೈಕ್ ಅಲ್ಲಿ ಕಳ್ಳತನ ಆಗೋಗ್ಬಿಟ್ಟಿದೆ. ಕಳ್ಳ ಬಂದು ಒಂದು ಕಪ್ಪು ಬ್ಯಾಗ್ ಅಲ್ಲಿ ಎಲ್ಲ ತುಂಬಿಸ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಆ ಬ್ಯಾಗು ಇದೇ ತರ ಇತ್ತು. ಅಯ್ಯಮ್ಮ, ಇದೇ ಬ್ಯಾಗ್ ಅದು. ಮೋಟು, ಯು ಆರ್ ಅಂಡರ್ ಅರೆಸ್ಟ್. ನೀನೇ ಕಳ್ಳತನ ಮಾಡ್ಬಿಟ್ಟಿದ್ಯಾ? ಚಿಂಗಂ ಸರ್, ನನ್ನ ಕೈಲಿ ಬ್ಯಾಗ್ ಇದ್ದ ತಕ್ಷಣ ನಾನೇ ಕಳ್ಳ ಅಂತಾನ ಸರ್? ಕಾನೂನು ಅದನ್ನೇ ಹೇಳುತ್ತೆ ಮೋಟು. ಕದ್ದು ಮಾಲು ಯಾರ ಕೈಲಿ ಇರತ್ತೋ ಅವನೇ ಕಳ್ಳತನ ಮಾಡಿರ್ತಾನೆ ಅಂತ. ಚಿಂಗಂ ಸರ್, ಒಂದ್ ನಿಮಿಷ ಇರಿ. ತಗೊಳ್ಳಿ ಬ್ಯಾಗ್ ಇಟ್ಕೊಳ್ಳಿ ಒಂದ್ಸರಿ. ನೋಡಿದ್ರ, ಕಳ್ತನ ಮಾಡಿದ ಬ್ಯಾಗ್ ನಿಮ್ ಕೈಲಿದೆ. ಹಂಗಾದ್ರೆ ನೀವೇ ಕಳ್ರು ಅಂತ ಆಯ್ತು. ಏರಪ್ಪೇರೆ ಅರೆಸ್ಟ್ ಚಿಂಗಂ. ಅಯ್ಯಮ್ಮ, ಇದ್ಯಾವ ಸೀಮೆ ಕಾನೂನು? ಇನ್ಸ್ಪೆಕ್ಟ್ರೇ ಕಳ್ಳ ಆಗ್ಬಿಟ್ಟಲ್ಲಪ್ಪ. ಟೇಕ್ ಮೀ ಟು ಜೈಲ್. ಪೇರಿ ಸರ್, ನೀವು ಕಳ್ಳ ಆಗೋದಕ್ಕೆ ನೋ ನೆವರ್. ಚಿಂಗಂ ಸರ್, ನಮ್ಮ ಜೊತೆ ಬನ್ನಿ ನೀವು. ಚಿಂಗಂ ಸರ್, ಇವನೇ ನೋಡಿ ಆ ಕಳ್ಳ ಜಾನ್. ಇವನೇ ನನ್ನ ಕೈಯಲ್ಲಿ ಬ್ಯಾಗ್ ಕೊಟ್ಟಿದ್ದು ಸರ್. ಜಾನ್, ನಿನ್ ಕೆಸರಲ್ಲಿ ಬಿದ್ರು ಕೂಡ ಬಹಳ ಸ್ಮಾರ್ಟ್ ಆಗಿ ಕಾಣ್ತಿದೆ ಕಣೋ. ನಾನ್ ಸೇಡ್ ತೀರಿಸ್ಕೊಳ್ತೀನಿ. ಈ ಕೆಸರಿನ ಪರವಾಗಿ ನಾನ್ ಸೇಡ್ ತಗೋತೀನಿ. ನಾನ್ ತಗೊಳ್ತೀನಿ, ಸೇಡ್ ತೀರಿಸ್ಕೊಳ್ತೇನೆ. ಹೆಸರಿಗಿಂತ ಭಯಾನಕವಾದ ಸೇಡ್ ತೀರಿಸ್ಕೊಳ್ತೇನೆ. ನನ್ನ ಬ್ರಿಲಿಯಂಟ್ ಬರ್ಡೇಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ನಿಮ್ಮ ಬ್ರಿಲಿಯಂಟ್ ಬುರ್ಡೇಲ್ ಬರೋ ಬಿರುಗಾಳಿ ಅಂತ ಐಡಿಯಾದಲ್ಲಿ ಯಾವಾಗ ನೋಡಿದ್ರು ನೀವೇ ಹಾರೋಗ್ತಾ ಇರ್ತೀರಾ ಬಾಸ್. ಮೂಟು ಪತ್ಲು ಹತ್ರ ಇವೆಲ್ಲ ಇಟ್ಕೋಬಿಡಿ ಬಾಸ್. ಶಟ್ ಅಪ್. ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡು. ಮೋಟು ಪತ್ಲು, ನೀವಿಬ್ರು ನನ್ನ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಾಗಿತ್ತು. ನೀವು ಆ ಜಾನ್ನ ಯಾವಾಗ್ಲೂ ಹಿಡ್ಕೊಟ್ಬಿಡ್ತಾ ಇದ್ರಿ. ಚಿಂಗಂ ಸರ್, ನಮ್ ಬಾಸ್ ನ ಬಿಗ್ ಡಾನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ರನ್ನ ಬಿಡಿಸ್ಕೊಡಿ ಪ್ಲೀಸ್. ಅರೆ, ನಾನು ಹೋಗಿ ಜಾನ್ ಯಾಕೆ ಹೆಲ್ಪ್ ಮಾಡ್ಲಿ ಹೇಳು? ಅವನಿಂದ ನನಗೆ ಏನಾಗ್ಬೇಕು? ಜಾನ್ ಅಂತ ಕಳ್ಳರಿಂದಾನೆ ನಿಮಗ್ ಕೆಲ್ಸ ಇದೆ ಗೊತ್ತಾ? ಕಳ್ಳ ಬದ್ಮಾಶ್ ನನ್ ಮಕ್ಕಳು ಇರ್ಲಿಲ್ಲ ಅಂದ್ರೆ ನಿಮಗ್ ಕೆಲ್ಸನೇ ಇರೋದಿಲ್ಲ. ನಿಮ್ಗೆ ನೌಕರಿಯಿಂದ ತೆಗ್ದಾಕ್ತಿದ್ರು. ನಿಮ್ಮೆಲ್ಲರಿಗೂ ಗೌರವ ನಮ್ಮಂತ ಕಳ್ಳರಿಂದಾನೇ ಇರೋದು. ಅಯ್ಯಮ್ಮ, ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಆ ಜಾನ್ ನನಗೆ VIP ಇದ್ದ ಹಾಗೆ. ಅವನಿಂದಾಗಿ ನನಗೆ ಕೆಲಸ ಇನ್ನೂ ಇದೆ. ನಡೀರಿ, ಅವನ್ನ ಕಾಪಾಡೋಣ ಹೋಗಿ. ಹೇರಾಫೇರಿ, ಈ ಪೊಲೀಸ್ ಸ್ಟೇಷನ್ ಬಗ್ಗೆ ನಿಗಾ ಇಡಿ. ನಾನು ಈಗಲೇ ಬಂದ್ಬಿಡ್ತೀನಿ. ಆಲ್ ದ ಬೆಸ್ಟ್ ಸರ್. ಸರ್, ಜೀಪ್ ಇಲ್ಲೇ ಬಿಟ್ಬಿಡಿ. ಮುಂದೆ ತುಂಬಾ ಕೆಸರಿದೆ. ಬನ್ನಿ, ಓಡ್ಕೊಂಡೋಗಿ ನೋಡೋಣ. ಬಾಸ್ನ ಆ ಬೆಟ್ಟದ ಹಿಂದ್ಗಡೆ ಕರ್ಕೊಂಡು ಹೋಗಿದ್ದಾರೆ. ನಿಂತ್ಕೊಳ್ಳೋ, ಇಲ್ಲಿ ಕ್ವಿಕ್ ಸ್ಯಾಂಡ್ ಇದೆ ಕಣ. ಪತ್ಲು, ನೀ ಅಳ್ಳಾಡ್ಬೇಡ ಕಣೋ. ನೀ ಎಷ್ಟು ಅಳ್ಳಾಡ್ತೀಯೋ ಅಷ್ಟು ಕೆಳಗಡೆ ಹೊಟ್ಟೋಗ್ಬಿಡ್ತೀಯ ನೀನು. ಹಗ್ಗ ತಂದು ನಿನಗೆ ಎಸಿತೀವಿ ಇರು. ಹಗ್ಗ ಜೀಪಲ್ಲಿದೆ, ನಾನು ಈಗಲೇ ಹೋಗಿ ತಗೊಂಡ್ಬರ್ತೀನಿ.
ಅಯ್ಯಮ್ಮ ಅವರಿಬ್ಬರು ಜೀಪ್ ತಗೊಂಡು ಎಸ್ಕೇಪ್ ಆಗ್ಬಿಟ್ರು. ಚಿಂಗಂ ಸರ್, ಅವ್ರು ಬೇಕು ಅಂತ ನಮ್ಗೆ ಈ ತರ ಮಾಡಿರೋ ಪ್ಲಾನು ಸರ್. ಮೋಟು, ಬೇಗ ನನ್ನ ಹೆಂಗಾರು ಮಾಡಿ ಹೇಳ್ಕೊಂಬಿಡ. ಹೇಗಿದ್ದೀಯ ಮೋಟು? ಜಾನ್, ನಾನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಪ್ಲಾನ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕಾಕ್ಸಿದೆಯಲ್ಲ ನೀನು. ನೀ ನನ್ನ ಕೆಸರಲ್ಲಿ ಹಾಕಿದ್ದೆ, ನಾನ್ ನಿಮ್ಮನ್ನ ಇವಾಗ ಕ್ವಿಕ್ ಸ್ಯಾಂಡಲ್ ಹಾಕಿದ್ದೀನಿ. ಹೇಗಿದೆ ನನ್ನ ರಿವೆಂಜ್? ಇವಾಗ ಮೋಟು ಪತ್ಲುನ ಜೋಡಿ ಇವತ್ತೆ ಕೊನೆ ಆಗುತ್ತೆ. ನೀನು ಮುಳುಗೋಗ್ತೀಯಾ? ಪತ್ಲುನ ಕಾಪಾಡಿಲ್ಲ ಅಂದ್ರೆ ಅವನು ಮುಳುಗೋಗ್ತಾನೆ, ಗೊತ್ತೇನಾ? ಕ್ವಿಕ್ ಸ್ಯಾಂಡಲ್ಲಿ ಮೋಟು ಪತ್ಲುನ ಜೋಡಿ ಖಾತಮ್. ನಾನ್ ನನ್ನ ಸ್ನೇಹಿತನಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಾನೋಗಿ ಹಗ್ಗ ಹುಡ್ಕೊಂಡ್ ಬರ್ತೀನಿ. ಮೋಟು, ಆ ಮಂಗಗಳಿಗೆ ಇಲ್ಲಿ ಬಿದ್ದಿರೋ ಎಲೆ ತಗೊಂಡು ಎಸಿಯೋ ನೀನು. ಅವು ತೆಂಗಿನ ಗರಿಗಳನ್ನ ತಗೊಂಡು ನಿನಗೆ ಸೀತೆ ಕಣೋ. ನಾವ್ ಹೆಂಗ್ ಮಾಡ್ತೀವೋ ಅವು ಅದೇ ತರ ಮಾಡುತ್ತವೆ. ಇಲ್ಲೋಡಿ, ನಾನ್ ನಿಮ್ಗೆ ಎಲೆಗಳನ್ನ ಎಸಿತಾ ಇದ್ದೀನಿ, ನೀವು ತೆಂಗಿನ ಗರಿನ ಎಸಿತೀರಾ? ಅರೆ ಪತ್ಲು, ಎಂತ ಐಡಿಯಾ ಕೊಟ್ಟೆ ನೀನು. ಬೇಡ ಹಗ್ಗ ಸಿಕ್ಬಿಡ್ತು. ಬಹಳ ಉದ್ದ ಇದೆ ಹಗ್ಗ. ಹಗ್ಗ 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 ಹಗ್ಗ. ಚಿಂಕಂ ಸರ್, ಹಾವು ಸರ್. ಅಯ್ಯೋ, ಏನ್ ಮಾಡ್ಲಿ ಬೋಟು? ಅರೆ ಇದನ್ನ ಬಾರಿಸಿ ಸರ್, ಅದು ತಡಿಬೋದು. ಅರೆ ಮೋಟು, ಪುಂಗಿ ಊದ್ಬಿಟ್ಟು ಹಾವಾಡ್ಸೋ ಆಟನ ಆಮೇಲೆ ಮಾಡ್ರಪ್ಪ. ಮೊದ್ಲು ನನ್ನ ಕಾಪಾಡ್ರು. ಪತ್ಲು, ಪಾಪ ಕೋತಿ ಮರಿನ ಹೆಗಲ್ ಮೇಲೆ ತಿಟ್ಕೊಳ್ಳೋ, ಇಲ್ಲಾಂದ್ರೆ ಅದು ಮುಳುಗೋಗ್ಬಿಡುತ್ತೆ ಕಣೋ. ಅರೆ ಮೋಟು, ಎಂತ ಕೆಲಸ ಮಾಡ್ಬಿಟ್ಯಾ ನೀನು? ಈಗ ನೀನು ಮುಳುಗೋಗ್ಬಿಡ್ತೀಯ ಕಣೋ. ಅರೆ ನೀನಿಲ್ದೆ ನಾನು ಒಬ್ನೇ ಇದ್ದು ಏನೋ ಮಾಡಕ್ಕಾಗುತ್ತೆ. ಮೋಟು ಪತ್ಲು ಜೋಡಿ ಎಲ್ಲೋದು ಒಟ್ಟಿಗೆ ಇರ್ಬೇಕು ಕಣೋ. ಬರೋ, ಪಾಪ ಈ ಕೋತಿ ಮರಿ ಏನಾದ್ರು ಕಾಪಾಡೋಣ ನಾವು. ಹೋಗ್ ಕೋತಿ ಮರಿ, ಹಾರ್ಬಿಟ್ಟು ನನ್ನ ಹೆಗಲ್ ಮೇಲೆ ಕೂತ್ಕೋ ಬಾ, ಬೇಗ ಬೇಗ ಬಾ. ಶಬಾಷ್. ಇವರಿಬ್ರು ಎಷ್ಟು ಒಳ್ಳೆ ಮನುಷ್ಯರಿದ್ದಾರೆ, ಹಾಗೆ ಎಷ್ಟು ಒಳ್ಳೆ ಸ್ನೇಹಿತರಿದ್ದಾರೆ. ಅರೆ, ಯಾಕೆ ಕಳ್ತಾ ಇದ್ದೀರಾ? ಬನ್ನಿ ಅವ್ರನ್ನ ಕಾಪಾಡೋಣ. ನಾಗರಾಜ್, ಖಮೋಶ್, ನೀನೇನು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀಯಾ? ಬಾಯ್ಲಿ, ಇವರು ತುಂಬಾ ಒಳ್ಳೆ ಜನ ಇದ್ದಾರೆ, ಇವ್ರನ್ನ ಕಾಪಾಡಬೇಕಾಗಿದೆ. ಅಯ್ಯಮ್ಮ, ಇದೆಂಥ ಚಮತ್ಕಾರ! ನಾನು ಈಗಲೇ ಬಂದೆ.
ಅಬ್ಬ ಮೋಟು ಪತ್ತು ಎಷ್ಟು ಒಳ್ಳೆ ಮನುಷ್ಯರು. ಅವ್ರಿಗೋಸ್ಕರ ಕೋತಿಗಳು ಮುಳುಗಕ್ಕೆ ರೆಡಿಯಾಗ್ಬಿಟ್ಟಿವೆ. ನಾನು ಮುಳುಗೋದಿಕ್ಕೆ ಬರ್ತಾ ಇದ್ದೀನಿ. ಚಿಂಗಂ ಸರ್, ಇವರೆಲ್ಲ ಮುಳುಗೋದಕ್ಕೋಸ್ಕರ ಬಂದಿಲ್ಲ ಸರ್, ನಮ್ಮಿಬ್ಬರನ್ನು ಕಾಪಾಡೋಕ್ಕೋಸ್ಕರ ಬಂದಿದ್ದಾರೆ. ನೀವು ಹಾವಿನ ಬಾಲ ಹಿಡ್ಕೊಂಡು ಜೋರಾಗಿ ಹೇಳ್ಕೊಳ್ಳಿ ಸರ್. ಅಮ್ಮ, ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಏಯ್, ಅಮ್ಮ. ಇಲ್ಲ ಇಲ್ಲ, ನೀವು ಮೋಟು ಪತ್ತನ ಕಾಪಾಡಬಾರ್ದು. ನೀವು ಓಡಿ ಬಿಡಿ. ಥ್ಯಾಂಕ್ ಯು ಸ್ನೇಹಿತರೆ, ಬಹಳ ಬಹಳ ಧನ್ಯವಾದಗಳು. ಈ ಜಾನಿಂದನೇ ನಮ್ಗೆ ಈ ತರ ಆಗಿದ್ದು. ಹಾ ಸ್ನೇಹಿತರೆ, ಈ ಕುಳ್ಮಿಂಡ್ರಿಗೆ ಸ್ವಲ್ಪ ನಾವೇನು ಅನ್ನೋದನ್ನ ತೋರಿಸಿ. ನಾನು ಒಪ್ಕೊಂತೀನಿ ಸೋತಿದ್ದೀನಿ ಅಂತ. ಏನ್ ಕವಿತೆ ಹೇಳಿದ್ರು ಕೋತಿ ಬಗ್ಗೆ? ಕವಿತನ ಬಿಡು. ಇವಾಗ ಓಡೋದನ್ನ ನೋಡು. ಬಾಬಾ ಕಾಪಾಡಿ, ಪ್ಲೀಸ್. Watch India's largest kids library only on Geo Hotstar. Download the app now.